ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕಡೆ ಗಮನಿಸೋಣ. ಇವತ್ತು ನಾವು ಭಾಳ ಒಂದು ಅದ್ಭುತವಾದಂಥ ಕ್ಷೇತ್ರ ಹೋಗ್ತಾ ಇದ್ದೀವಿ. ನಮ್ಮ ಭಾಳ ದಿನದಿಂದ ಆಸೆ ಇತ್ತು, ಭಾಳ ದಿನ ನೋಡಬೇಕಂತ ಆಸೆ ಇತ್ತು. ಇದು ಮಹಾರಾಷ್ಟ್ರದಲ್ಲಿರುವಂಥ ಒಂದು ಅತ್ಯದ್ಭುತವಾದಂಥ ಭಾಳ ಪುರಾತನ ಆದಂಥ ಒಂದು ಜಾಗ. ಇದು ಮಹಾರಾಷ್ಟ್ರದಲ್ಲಿ ಇರುವಂಥ ಒಂದು ಜಾಗ. ಇದರ ಹೆಸರು ಎಲ್ಲೋರಾ ಕೇವ್ಸ್. ಎಲ್ಲರೂ ಕೇಳಿರ್ತೀರಾ, ಅಜಂತ ಎಲ್ಲೋರ. ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲೋರಾ ಕೇವ್ಸ್ಗೆ. ಇದು ಬಹಳ ಪ್ರಸಿದ್ಧವಾದಂಥ ಕ್ಷೇತ್ರ. ಇದು ಸುಮಾರು 5ರಿಂದ 10ನೇ ಶತಮಾನದಲ್ಲಿ ಇದನ್ನು ವಿನ್ಯಾಸಗೊಳಿಸಿದ್ದು ಅಂತ ಹೇಳಲಾಗತ್ತೆ. ಈ ಗುಹೆಗಳನ್ನು ರಾಷ್ಟ್ರಕೂಟರು ರಾಜರ ಕಾಲದಲ್ಲಿ ನಿರ್ಮಾಣಿತವಾಯಿತು ಅಂತ ಹೇಳಲಾಗತ್ತೆ. ಇಲ್ಲಿ ಸುಮಾರು ನಾವು ನೋಡುವಂಥದ್ದು ಸುಮಾರು 34 ಗುಹೆಗಳುಂಟು, ಕೇವ್ಸ್ ಇದೆ. ಅದರಲ್ಲಿ ಹಿಂದೂ ಗುಹೆಗಳು 17 ಹಾಗೂ ಬೌದ್ಧ ಗುಹೆಗಳು 12 ಹಾಗೂ ಜೈನ ಗುಹೆಗಳು 5. ಆ್ಯಕ್ಚುಲಿ ಹೇಳಲಾಗತ್ತೆ ಇಲ್ಲಿ ಸುಮಾರು 100 ಗುಹೆಗಳಿದೆ ಅಂತ. ಆದರೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು, ನಾವು ನೋಡೋಕ್ಕಾಗುವಂಥದ್ದು ಬರೀ 34 ಮಾತ್ರ. ಇವತ್ತು ನಾವು ಈ ಮೊದಲನೇ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಹಿಂದೂ ದೇವಗಳು 17 ಗುಹೆಗಳೇನಿದೆ ಅದರ ಬಗ್ಗೆ, ನಮ್ಮ ಕೈಲಾಸದ ದೇವಾಲಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಮೊದಲನೇ ಸತಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೂ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ನಾನು ಹೇಳಿದಾಗೆ ನಮ್ಮ ಹಿಂದೂ ಗುಹೆಗಳು 17, ಬೌದ್ಧ 12 ಹಾಗೂ ಜೈನ 5 ಗುಹೆಗಳಿವೆ. ಭಾಳ ಪುರಾತನವಾದ ಹೇಳಿದಂಗೆ 5ನೇ ಶತಮಾನದಿಂದ ಹಿಡಿದು 10ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂಥದ್ದು. ಅಂದರೆ ಮೊದಲನೇ ನಿರ್ಮಾಣ ಆಗಿದ್ದು ಬೌದ್ಧ ಗುಹೆಗಳು, ಅದು 6ರಿಂದ 8ನೇ ಶತಮಾನದಲ್ಲಿ ನಿರ್ಮಾಣವಾಯಿತು. ಹಾಗೂ ಹಿಂದೂ ಗುಹೆಗಳು 7ರಿಂದ 9ನೇ ಶತಮಾನದಲ್ಲಿ ಆದದ್ದು. ಹಾಗೂ ಜೈನ ದೇವರದು 9ರಿಂದ 10ನೇ ಶತಮಾನದಲ್ಲಿ ನಿರ್ಮಾಣವಾದಂಥದ್ದು. ಇವಾಗ ನಾವೇನು ನೋಡ್ತಾ ಇದ್ದೀವಿ, ಇದು ಕೈಲಾಸ ದೇವಾಲಯ. ಈ ಕೈಲಾಸ ದೇವಾಲಯ ಏನು ನೋಡ್ತಾ ಇದ್ದೀರಾ, ಇದು ರೆಪ್ಲಿಕಾ, ಅಂದರೆ ಶಿವನಿಗೋಸ್ಕರ ಮಾಡಿದಂಥ ಒಂದು ದೇವಾಲಯ. ಇದು ಶಿವನ ಕೈಲಾಸ ಪರ್ವತ ಹೇಗಿದೆ ಅದರ ಮರುಸೃಷ್ಟಿ ಮಾಡಬೇಕು ಅಂತ ಇಲ್ಲಿ ನಿರ್ಮಾಣವಾದಂತಹ ಒಂದು. ರಾಷ್ಟ್ರಕೂಟರ ರಾಜರು ಇದನ್ನು ನಿರ್ಮಾಣ ಮಾಡೋದು ಅಂತ ಹೇಳಿದೆ. ಆ ರಾಷ್ಟ್ರಕೂಟರಲ್ಲಿ ಮೊದಲನೇ ರಾಜನಾದಂಥ ರಾಜಕೃಷ್ಣ ಅಂತ ಅವರಿಂದ ಕಾಲದಲ್ಲಿ ನಿರ್ಮಾಣಕ್ಕೆ ಪ್ರಾರಂಭವಾದಗಿದ್ದು. ಅವರು ಸ್ಟಾರ್ಟ್ ಮಾಡಿದ್ದು, ಇದನ್ನು ನಿರ್ಮಿಸಿದ್ದು. ಅವರ ನಂತರ ಅವರ ಹಲವಾರು ತಲೆಮಾರುಗಳಿದೇನಿದೆ ಅವರು ಇದನ್ನು ಸಂಪೂರ್ಣ ಮಾಡಿದರು ಅಂತ ಹೇಳಾಗುತ್ತೆ. ಅಷ್ಟು ವಿಶೇಷವಾಗಿದೆ. ಇದರಲ್ಲಿ ಒಂದೊಂದು ವಿಶೇಷತೆ ಅಂದರೆ ನಿಮಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ, ಅಷ್ಟು ವಿಶೇಷತೆ ಉಳ್ಳಂಥದ್ದು. ಏಕಶಿಲೆಯಲ್ಲಿ ಮಾಡಿದಂಥ ಒಂದು ಇದು ಅಷ್ಟು ಅದ್ಭುತವಾದಂಥ ದೇವಾಲಯ. ಇದು ಸಂಪೂರ್ಣವಾಗಿ ಒಂದೇ ಬಂಡೆಯಿಂದ ಮೇಲಿನಿಂದ ಕೆಳಗೆವರೆಗೆ ಕೆತ್ತಲಾಗಿದೆ. ನಿಜವಾಗ್ಲೂ ಇದನ್ನು ಮಾಡೋದಕ್ಕೂ ಮುಂಚೆ ಕುಶಲಕರ್ಮಿಗಳು ಏನು ಮಾಡ್ತಾಯಿದ್ರು ಅಂದರೆ ಇದನ್ನು ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ರಂತೆ. ಅವರಷ್ಟು ನಿಖರವಾಗಿ ಅದನ್ನು ಕ್ಲಿಯರಾಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿ ಕೆಳಗಡೆವರೆಗೆ ಅದನ್ನು ಏನಿದೆ ಬೇಸ್ ಏನಿದೆ ಅಲ್ಲಿವರೆಗೆ ಅದನ್ನು ಕೆತ್ತನೆ ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ. ಮತ್ತು ಇದು ಪರ್ಟಿಕ್ಯುಲರಾಗಿ ಶಿವನ ಕೈಲಾಸ ಮರುಸೃಷ್ಟಿ. ಅವರ ಕಲ್ಪನೆಯಲ್ಲಿ ಶಿವನ ಕೈಲಾಸ ಹೇಗಿದೆ, ಅವನು ಹೇಗೆ ಅಲ್ಲಿ ವಾಸವಾಗಿದ್ದಾನೆ ಅದರ ಒಂದು ಮರುಸೃಷ್ಟಿ ಮಾಡಬೇಕು ಅಂತ ರೆಪ್ಲಿಕಾ ಅದೇ ರೀತಿಯನ್ನು ಇಲ್ಲಿ ಭೂಮಿಯ ಮೇಲೆ ತರಬೇಕು ಅಂತ ಮಾಡಿ ಇಲ್ಲಿ ಅದನ್ನು ಕೆತ್ತಲಾಗಿದೆ. ನೀವು ನೋಡ್ತಾ ಇದ್ದೀರಾ, ಇದೇ ಕೈಲಾಸ. ಅದು ಆ ಲಿಂಗ ಏನು ಕಾಣಿಸ್ತಾ ಇದೆ, ಈ ಲಿಂಗವೇ ಕೈಲಾಸೇಶ್ವರ. ಮತ್ತು ಇದೊಂದು ವಿಶ್ವದಲ್ಲಿ ಅತಿ ದೊಡ್ಡ ಏಕಶಿಲಾ ದೇವಾಲಯ. ಅದು ಮಾನ್ಯುಮೆಂಟ್ ಆಗಿದೆ. ಇದು ಅಷ್ಟು ಪ್ರಸಿದ್ಧಿ ಆದಂಥ, ನೀವು ಒಂದೇ ಒಂದು ಬಂಡೆಯಲ್ಲಿ ಇಷ್ಟು ಕೆತ್ತನೆ ಕೆಲಸ ನಡೆದಿದೆ, ಅದು ವಿಶೇಷತೆ. ಮತ್ತು ಇದನ್ನು ಏನು ದೊಡ್ಡದಾಗಿ ನಾವು ಅಲ್ಲಿ ಈಗಿನ ಆರ್ಕಿಟೆಕ್ಚರ್ ಪ್ರಕಾರ ಏನೇನೋ ದೊಡ್ಡದಾಗಿ ಹೊರಗಡೆಯಿಂದ ತಂದು ಏನು ಕೆತ್ತನೆ ಮಾಡಿಲ್ಲ. ಜಸ್ಟ್ ಕೇವಲ ಒಂದು ಸುತ್ತಿಗೆ ಮತ್ತು ಉಳಿ ಏನಂತ ಕರೀತಾರೆ, ಆ ಎರಡೇ ಇದನ್ನು ಕೆತ್ತನೆ ಮಾಡಲಾಗಿದ್ದು. ಅಷ್ಟು ಜನ ಇದನ್ನು ಕೆತ್ತೋದಕ್ಕೆ ಆಗಿನ 8ನೇ ಶತಮಾನದಲ್ಲಿ ಇದನ್ನು ತಗೊಳ್ಳೋಕ್ಕೆ ಯಾವಾಗ ಶುರು ಮಾಡಿದ್ರು ಅದನ್ನು ಸುಮಾರು 18 ವರ್ಷ ಬೇಕಾಯಿತು ಇದನ್ನು ಕೆತ್ತನೆ ಮಾಡೋದಕ್ಕೆ. ಆ 18 ವರ್ಷದಲ್ಲಿ ಇಷ್ಟು ಕೆತ್ತನೆ ಕೆಲಸ ನಡೆದಿದೆ. ಅಷ್ಟು ಅದ್ಭುತವಾದಂಥ ಒಂದು ರಚನೆ ಕೂಡ ನಡೆದಿದೆ ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಇಟ್ಸ್ ಎ ಮಿರಾಕಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಇನ್ನೊಂದು ಗಮನಿಸ್ಬೋದು, ಇದನ್ನು ಕೆತ್ತಿದಾರಲ್ಲ ಸುಮಾರು ಎಷ್ಟು ಟನ್ ಇರ್ಬೋದು ಅಂದರೆ ಸುಮಾರು 2 ಲಕ್ಷ ಟನ್ನು ತೆಗೆದಿದ್ದಾರೆ ಕಲ್ಲನ್ನ. ಇದರಿಂದ 2 ಲಕ್ಷ ಟನ್ ಕಲ್ಲನ್ನ ಹೊರಗಡೆ ತಂದಿದ್ದಾರೆ. ಆದರೆ ಆ ಕಲ್ಲುಗಳು ಎಲ್ಲೂ ನಮಗೆ ಸಿಕ್ಕಿಲ್ಲ. ಅದೊಂದು ವಿಶೇಷತೆ. ಯಾವಾಗ ನೋಡಿ 5ನೇ ಶತಮಾನದಿಂದ 10ನೇ ಶತಮಾನದಲ್ಲಿ ಮಾಡಿದಂಥ ಒಂದು ಕೆತ್ತನೆ ಕೆಲಸ, ಆಗಿನ ಒಂದು ಕಲ್ಲುಗಳು ಇಲ್ಲಿ 2000 ಟನ್ ಕಲ್ಲುಗಳು ಸಿಕ್ಕಿದೆ, ಅದು ನಮಗೆ ಸಿಕ್ಕಿಲ್ಲ ಎಲ್ಲೂ. ಅದೊಂದು ವಿಶೇಷತೆ, ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ ಅಂತ ಹೇಳಲಾಗತ್ತೆ. ಅದೊಂದು ಬಹಳ ವಿಶೇಷತೆ.
ಮತ್ತು ಇದನ್ನು ಹೇಳಿದ ಹಾಗೆ ಏನಂದರೆ ರಾಷ್ಟ್ರಕೂಟರ ರಾಜಕೃಷ್ಣ ತುಂಬ ಪ್ಯಾಷನ್ ಇಟ್ಕೊಂಡು ಮಾಡಿದಂಥ ಇದು ಅಂತ ಹೇಳಲಾಗತ್ತೆ. ನಿಮಗೆ ಪ್ರತಿಯೊಂದು ಸಿಗುತ್ತೆ. ನಿಮ್ಮ ನೋಡಿ ಬಾಲ್ಕನಿ ಕಾಣಿಸ್ತಾ ಇದೆ, ಹೊರಗಡೆಯಿಂದ ಹೇಗೆ ವ್ಯೂ ಕಾಣಿಸ್ತಾ ಇದೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅಲ್ಲಿಂದರು ಒಂದು ಆ ಕಲ್ಗೆ ಒಂದೊಂದು ನೋಡಿ. ಇನ್ನು ಅದ ನಂತರ ಸುಮಾರು ನೋಡ್ಬೋದು ನೀವು ಇಲ್ಲಿ ಬಂದರೆ. ಸುಮಾರು ಹಾಳು ಮಾಡಿಟ್ಟಿದ್ದಾರೆ. ನಿಜವಾಗ್ಲೂ ಎಷ್ಟು ಒಳ್ಳೊಳ್ಳೆ ಕೆತ್ತನೆಗಳನ್ನ ತುಂಬ ಈ ದಾಳಿ ಟೈಮ್ನಲ್ಲಿ, ಈ ಮುಸ್ಲಿಂ ದಾಳಿ ಟೈಮಲ್ಲಿ, ಮೊಘಲರ ಟೈಮಲ್ಲಿ ಅವರೆಲ್ಲ ಬಂದಾಗ ಇದನ್ನೆಲ್ಲ ಹಾಳು ಮಾಡಿಟ್ಟಿದ್ದಾರೆ. ಎಷ್ಟು ಒಳ್ಳೊಳ್ಳೆ ಕೆತ್ತನೆಗಳನ್ನ ತುಂಬ ಬೇಜಾರಾಗುತ್ತೆ. ಅಷ್ಟು ಕಷ್ಟಪಟ್ಟು ಅವರು 18 ವರ್ಷ ಕಷ್ಟಪಟ್ಟು ಅದನ್ನು ಕೆತ್ತಿರೋದನ್ನು ಹಾಳು ಮಾಡೋದು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಇಟ್ಸ್ ರಿಯಲಿ ನಿಜವಾಗ್ಲೂ ಮಿರಾಕಲ್ ಅಂತಲೇ ಹೇಳಬೇಕು. ಈ ಒಂದು ಅದ್ಭುತ ಒಂದು ಸ್ವರ್ಗನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕೈಲಾಸ ಪರ್ವತ ನೋಡಿಲ್ಲ, ಕೈಲಾಸ ನೋಡಿಲ್ಲ, ಶಿವ ಹೇಗಿದ್ದಾನೆ ಅಂತ. ಬಟ್ ನಾವು ಇದನ್ನೇ ಕೈಲಾಸ ಅಂತ ತಿಳ್ಕೋಬೇಕು. ಅಷ್ಟು ಚೆನ್ನಾಗಿ ಅದನ್ನು ಕೆತ್ತನೆ ಕೆಲಸ ಮಾಡಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮಾನ್ಯುಮೆಂಟ್. ನಿಜವಾಗ್ಲೂ ಲೈಫ್ ಟೈಮಲ್ಲಿ ಒಂದು ಸತಿ ನೋಡುವಂಥ ಒಂದು ಜಾಗ ಇದು. ನಿಜವಾಗ್ಲೂ ನೋಡಲೇಬೇಕು. ಯಾಕಂದರೆ ಒಂದು ಶಿಲೆಯಲ್ಲಿ ಇಷ್ಟು ಚೆನ್ನಾಗಿ ಒಂದು ಕೆತ್ತಬೋದು ಅಂದರೆ ಅವರ ಎಷ್ಟು ಕಲೆ ಇರ್ಬೋದು, ಅವ್ರ ಕೈಯಲ್ಲಿ ಎಷ್ಟು ಶ್ರಮ ಪಟ್ಟಿರ್ಬೋದು. ಅವರು 18 ವರ್ಷ ಇದನ್ನು ತೊಗೊಂಡಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಮಿರಾಕಲ್. ಅಷ್ಟು ಚೆನ್ನಾಗಿದೆ. ನೀವು ಇಲ್ಲಿಗೆ ಬರಬೇಕಂದ್ರೆ ನೀವು ಬಾಂಬೆಯಿಂದ ಕೂಡ ಬರ್ಬೋದು. ಆದರೆ ಬಾಂಬೆಯಿಂದ ನಿಮಗೆ ತುಂಬ ದೂರ ಆಗುತ್ತೆ. ಇಲ್ಲಿಗೆ ಬರಬೇಕಾದ್ರೆ 335 ಕಿಲೋಮೀಟ್ರ್ ಆಗುತ್ತೆ. ಬಾಂಬೆಯಿಂದ ದೂರ. ನೀವೇನಾದರೂ ಶಿರಡಿಗೆ ಬಂದರೆ ಶಿರಡಿಯಿಂದ ಸುಮಾರು ಹತ್ತಿರ. ನಾವು ಬ್ಯಾಂಗ್ಳೂರಿಂದ ಇಲ್ಲಿಗೆ ನೀವು ಬ್ಯಾಂಗ್ಳೂರಿಂದ ಅಲ್ಲಿ ಹೋಗಬೇಕು ಅಂದರೆ ಶಿರಡಿಗೆ ಹೋದರೆ ಶಿರಡಿಯಿಂದ ನೀವು ಕಾರು ಅಥವಾ ಏನಾದ್ರು ನಿಮ್ಮ ಓನ್ ಗಾಡಿ ಇದ್ದರೆ ತುಂಬ ಹತ್ತಿರ. ಅಲ್ಲಿಂದ ನಿಮ್ಗೆ ಸುಮಾರು 98ರಿಂದ 100 ಕಿಲೋಮೀಟ್ರ್ ಆಗುತ್ತೆ. ಔರಂಗಾಬಾದಲ್ಲಿ ಇರೋದು ಇದು. ಸೊ ನೀವು ಶಿರಡಿಗೆ ಬಂದರೆ ಸುಮಾರು ಪ್ಲೇಸ್ಗಳು ನೋಡ್ಬೋದು. ಎಲ್ಲೋರ ಹೋಗ್ಬೋದು, ಒಂದಿನ ಎಲ್ಲೋರ ಎಕ್ಸ್ಪ್ಲೋರ್ ಮಾಡ್ಬೋದು. ಶನಿಸಿಂಗ್ನಾಪುರ ಹೋಗ್ಬೋದು, ಕೋಟೆ ನೋಡ್ಬೋದು, ದೇವಗಿರಿ ಕೋಟೆ ನೋಡ್ಬೋದು, ಶನಿಸಿಂಗ್ನಾಪುರ ನೋಡ್ಬೋದು. ಆ ನಂತರ ನೀವು ಗ್ರೀಷ್ಮೇಶ್ವರ ನೋಡ್ಬೋದು. ಹಾಗೂ ಮತ್ತು ಸುಮಾರು ಪ್ಲೇಸ್ಗಳಿದೆ ಹತ್ತಿರ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಹರಿಶ್ಚಂದ್ರ ಗಡ್ ಅಂತ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಭಾಳ ಒಳ್ಳೆಯ ವಿಶೇಷತೆ ಇದೆ. ಆ ವಿಶೇಷತೆಯಲ್ಲಿ ಈ ಎಲ್ಲೋರ ಕೇವ್ಸ್ ಕೂಡ ಒಂದು. ಸ್ವಲ್ಪ ದೂರ ಅಂತ ನಿಮ್ಗೆ ಆದರೆ ಸುಮಾರು 120 ಕಿಲೋಮೀಟ್ರ್ ಆಗುತ್ತೆ ಶಿರಡಿಯಿಂದ. ನೀವು ಎಲ್ಲೋರ ಕೇವ್ಸ್ ನೋಡ್ಬೋದು. ಅದು ಎಲ್ಲೋರ ಕೇವ್ಸ್ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಬರೀ ಎಲ್ಲೋರ ಮಾತ್ರ ನಾವು ಅಜಂತ ನೋಡಲಿಕ್ಕಾಗಲಿಲ್ಲ, ಎಲ್ಲೋರ ಮಾತ್ರ ಎಕ್ಸ್ಪ್ಲೋರ್ ಮಾಡೋಕ್ಕಾಯಿತು. ಸೊ ಅದರ ವಿಡಿಯೋ ನಿಮ್ಮ ಮುಂದೆ ಇದೆ, ನೋಡಿ ಆನಂದಿಸಿ. ಬೆಸ್ಟ್ ಅಂದರೆ ನೀವು ಬ್ಯಾಂಗ್ಳೂರಿಂದ ಹೋದರೆ ಶಿರಡಿಲಿ ಸಾಯಿಬಾಬಾ ದರ್ಶನ ಕೂಡ ಮಾಡ್ಬೋದು. ಹಾಗೂ ನಂತರ ನೀವು ಇಲ್ಲಿ ಹತ್ತಿರ ಗಾಡಿ ಮಾಡ್ಕೊಂಡು ಇಲ್ಲಿ ಕೂಡ ಹೋಗ್ಬೋದು. ನಾವು ನಿಮಗೆ ಮುಂದೆ ಇಲ್ಲಿ ಏನೇನು ಕೇವ್ಸ್ಗಳಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಬಗ್ಗೆ ನಿಮ್ಮ ಮುಂದಿನ ವಿಡಿಯೋಗಳು ತಿಳಿಸ್ತೀನಿ. ಫಸ್ಟ್ ಬರೀ ನಾನು ಕೈಲಾಸ ದೇವರ ಬಗ್ಗೆ ಮಾತ್ರ, ಇಲ್ಲಿನ ಕೆತ್ತನೆ ಹಿಂದೂ ದೇವದ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಅನಂತರ ಬೌದ್ಧ ಹಾಗೂ ಜೈನದು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ, ಏನೇನಿದೆ ವಿಶೇಷತೆ ಅನ್ನೋದನ್ನು. ನಿಜವಾಗ್ಲೂ ನೋಡ್ತಾ ಇದ್ದೀರಾ ಎಷ್ಟು ಇಲ್ಲಿ ನೋಡಿ ನವಗ್ರಹಗಳನ್ನು ಕೆತ್ತಿದ್ದಾರೆ, ರಾವಣನ ಕೆತ್ತಿದ್ದಾರೆ, ಮತ್ತು ನೀವು ಎಲ್ಲ ಅವತಾರಗಳನ್ನು ನರಸಿಂಹ, ಕೃಷ್ಣ, ರಾಮ, ಪ್ರತಿಯೊಂದು ದೇವರುಗಳ ಕೆತ್ತನೆಯೂ ನೀವು ಕಾಣ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆನೆಗಳು ಕೆತ್ತಿದ್ದಾರೆ. ಅದನ್ನು ಎಷ್ಟೊಂದು ಹಾಳು ಮಾಡಿದ್ದಾರೆ ನೋಡಿ, ನೀವು ಕಾಣಿಸ್ತಾ ಇದೆ ನಿಮಗೆ. ಅದು ಎಷ್ಟು ವಿಗ್ರಹಗಳನ್ನ ಡ್ಯಾಮೇಜ್ ಮಾಡಿದ್ದಾರೆ. ಅದು ತುಂಬ ಬೇಜಾರಾಗುತ್ತೆ ನೋಡೋದಕ್ಕೆ. ಬಟ್ ರಿಯಲಿ ಇಟ್ಸ್ ಒನ್ ಆಫ್ ದ ಮಿರಾಕಲ್ ಅಂತಲೇ ಹೇಳ್ಬೋದು. ಒಂದೇ ಒಂದು ಬಂಡೆ ಕಲ್ಲನ್ನು ಕೆತ್ತಿ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂದರೆ ಈಗಿನ ಜನ್ರೇಷನಲ್ಲಿ ಇದನ್ನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗೆಲ್ಲ ಏನಿದ್ರು ಬರೀ ಮಾಡ್ರನೇಟಿಕ್ ಆಗಿ ನೋಡ್ತೀವಿ ನಾವು. ಆದರೆ ಆವಾಗಿನ ಕಾಲದ ಕುಶಲಕರ್ಮಿಗಳು ಎಷ್ಟು ಕಷ್ಟಪಟ್ಟು ಅದನ್ನು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಎಷ್ಟು ನಿಖರತೆ ಇತ್ತು ನೋಡಿ. ಅವರಿಗೆ ಒಂದು ಸಮಗ್ರವಾಗಿ ಯೋಜನೆ ಮಾಡಿಕೊಂಡು ಅದು ನಿಖರತೆಯಾಗಿ ಅದನ್ನು ರಚನೆ ಮಾಡಿದ್ದಾರೆ, ಅದನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ನಿಜವಾಗ್ಲೂ ಅವ್ರು ರಾಷ್ಟ್ರಕೂಟರಾದಂಥ ರಾಜಕೃಷ್ಣ ಅವರಿಗೆ ನಿಜವಾಗ್ಲೂ ನಾವು ಥ್ಯಾಂಕ್ಸ್ ಹೇಳಬೇಕು. ನಿಜವಾಗ್ಲೂ ನಮಗೆ ಇಂಥ ಒಂದು ಒಳ್ಳೆಯ ಅದ್ಭುತವಾದಂಥ ನೋಡಿ ವಿಷ್ಣು ನೋಡ್ತಾ ಇದ್ದೀರಾ, ವಿಷ್ಣು ಕ್ಷೀರಸಾಗರದಲ್ಲಿ ಮೇಲ್ಗಡೆ ಮಲಗಿರೋದು ಅಂತ ಕಾಣಿಸ್ತಾ ಇದೆ. ನರಸಿಂಹ ನೋಡ್ಬೋದು, ನರಸಿಂಹ ಹಿರಣ್ಯಕಶಿಪುವನ್ನು ವಧೆ ಮಾಡ್ತಾ ಇರೋದು, ಬಲಿಂದ್ರ ಚಕ್ರವರ್ತಿ ನೋಡ್ಬೋದು ನೀವು. ಪ್ರತಿಯೊಂದೂ ಕೆತ್ತನೆ ಮಾಡಿದ್ದಾರೆ. ಅದ್ರ ಮೇನ್ ಇದಂದರೆ ನಮಗೆ ಇಲ್ಲಿ ಶಿವನ ಒಂದು ಕೈಲಾಸ ಪರ್ವತ ನೋಡ್ಬೋದು. ಅದು ಭಾಳ ವಿಶೇಷತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋಗಳಿಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಮುಂದಿನ ಒಂದು ಈ ಬೌದ್ಧ ಹಾಗೂ ಜೈನ ವಿಗ್ರಹಗಳೊಂದಿಗೆ ಆ ಗುಹೆಗಳ ಒಂದು ಎಕ್ಸ್ಪ್ಲೋರೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಎಂಜಾಯ್ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಇನ್ನೊಂದು ವಿಡಿಯೋಗಳು ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.